ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂಥ ಸ್ವಾಗತ. ಕರ್ನಾಟಕದ ಎಲ್ಲ ಸೆಕೆಂಡ್ PU ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಹೌದು, ನಿಮ್ಮ ರಿಸಲ್ಟ್ ಬಗ್ಗೆ ಹೊಸ ಮಾಹಿತಿ ಬಂದಿದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ PU ರಿಸಲ್ಟ್ 2026 ಅನ್ನು ಏಪ್ರಿಲ್ 7ರಂದು ಪ್ರಕಟಿಸಬಹುದು ಎಂದು ನಿರೀಕ್ಷೆ ಇತ್ತು. ಆದರೆ ಕನ್ಫರ್ಮ್ ಆಗಿ ಏಪ್ರಿಲ್ 7ನೇ ತಾರೀಕು ಅಂತಲೇ KEಯಿಂದ ನೋಟಿಫಿಕೇಶನ್ ಬಂದಿದೆ ಅಂತಲೇ ಹೇಳ್ಬೋದು. ಹೌದು, ಇದೇ ತಿಂಗಳು ಏಪ್ರಿಲ್ 7 ಅಂದರೆ ಮಂಗಳವಾರ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಲ್ಲದೆ ಇನ್ನೊಂದೇನಪ್ಪ ಅಂತಂದರೆ ಎಲ್ಲೋಗಿ ನೋಡಬೇಕು ರಿಸಲ್ಟ್ನ ಅಂತಂದರೆ KE ವೆಬ್ಸೈಟ್ ಇದೆ, ಅದೇ ವೆಬ್ಸೈಟ್ ಇರುತ್ತಲ್ಲ ಸೆಕೆಂಡ್ ಇಯರ್, ಅದೇ ರೀತಿ KE ವೆಬ್ಸೈಟ್ನಲ್ಲಿ ಹೋಗಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ಅಲ್ಲಿ ಕೆಳಗಡೆ ಸಬ್ಮಿಟ್ ಬಟನ್ನಲ್ಲಿ ಸಬ್ಮಿಟ್ ಅಂತ ಕೊಡ್ರಿ. ಕೊಟ್ಟಾದ್ಮೇಲೆ ನಿಮ್ಮ ರಿಸಲ್ಟ್ ಶೋ ಆಗುತ್ತೆ. ಈ ರೀತಿ ನೋಡಬೇಕು. ಈ ರೀತಿ ನೀವು ನಿಮ್ಮ ರಿಸಲ್ಟ್ ನೋಡ್ಬೋದು. ಅದಲ್ಲದೆ ಟೈಮಿಂಗ್ ಹೇಳೋದಾದರೆ ಟೈಮಿಂಗ್ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಒಳಗಡೆ ಯಾವಾಗ ಬೇಕಾದರೂ ರಿಸಲ್ಟ್ ಅನೌನ್ಸ್ ಆಗ್ಬೋದು ಅಂತ ಹೇಳ್ತಾರೆ. ಅದರಲ್ಲಿ ಕೆಲವೊಂದೆಲ್ಲ ಸರ್ವರ್ ಬ್ಯುಸಿ ಇರುತ್ತೆ, ಹಂಗೇನು ತೀರಾ ನಿಮ್ಮ ಫೋನಾಗಿ ನೋಡ್ಕೊಳಕ್ಕೆ ಬರಲಿಲ್ಲ ಅಂದರೆ ಕಾಲೇಜಿಗೆ ಹೋಗಿ ನಿಮ್ಮ ಕಾಲೇಜ್ ಇರುತ್ತಲ್ಲ ಅಲ್ಲೋಗಿ ಕೇಳಿದ್ರೆ ಅವ್ರು ನಿಮ್ಮ ರಿಸಲ್ಟ್ಸ್ಗಳನ್ನು ಹೇಳ್ತಾರೆ, ಇಲ್ಲಾಂದ್ರೆ ಶೋ ಮಾಡ್ತಾರೆ, ತೋರಿಸ್ತಾರೆ ನಿಮಗೆ. ಈ ರೀತಿ ನಿಮ್ಮ ರಿಸಲ್ಟ್ನ ನೀವು ನೋಡ್ಕೋಬೋದು. ಟೈಮಿಂಗ್ ಗೊತ್ತಿದೆಯಲ್ಲ, 11 ಗಂಟೆಯಿಂದ 3 ಗಂಟೆ ಒಳಗೆ ಯಾವಾಗ ಬೇಕಾದರೂ ಬರ್ಬೋದು ನಿಮ್ಮ ರಿಸಲ್ಟು. 7ನೇ ತಾರೀಕಂದು ಟೈಮಿಂಗ್ ಬಂದು 11 to 3 ಅದ್ರೊಳಗಡೆ ಬರುತ್ತೆ ನಿಮ್ಮ ರಿಸಲ್ಟು. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಇದೇ ರೀತಿ ಅಪ್ಡೇಟ್ ವಿಡಿಯೋಗಳಿಗಾಗಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.